ಅದು ಕುರುಕ್ಷೇತ್ರ ಯುದ್ಧದ ಅಂತಿಮ ಕ್ಷಣಗಳು. ಸೂರ್ಯಪುತ್ರ ಕರ್ಣ ರಥದ ಚಕ್ರ ಎತ್ತಲು ಪ್ರಯತ್ನಿಸುತ್ತಾ ಅಸಹಾಯಕನಾಗಿ ಬಿದ್ದಿದ್ದ. ಸಾಕ್ಷಾತ್ ಶ್ರೀಕೃಷ್ಣನೇ ಬ್ರಾಹ್ಮಣನ ವೇಷದಲ್ಲಿ ಬಂದು ಕರ್ಣನ ಮುಂದೆ ನಿಂತು ಕೇಳುತ್ತಾನೆ, ದಾನಿ ಕರ್ಣನೆ, ನಿನಗೆ ಸಾವು ಹತ್ತಿರದಲ್ಲಿದೆ, ಆದರೂ ಲೋಕ ನಿನ್ನನ್ನು ಮಹಾದಾನಿ ಎನ್ನುತ್ತದೆ. ಈ ಬಡ ಬ್ರಾಹ್ಮಣನಿಗೆ ಏನಾದರೂ ದಾನ ನೀಡುವೆಯಾ ಎಂದು ಕೇಳಿದಾಗ ಕರ್ಣ ನಗುತ್ತಾ ಹೇಳುತ್ತಾನೆ, ಸ್ವಾಮಿ, ಈ ಸ್ಥಿತಿಯಲ್ಲಿ ನನ್ನ ಬಳಿ ಏನಿದೆ ನೀಡಲು? ಮಣ್ಣು ಪಾಲಾಗುತ್ತಿರುವ ಈ ದೇಹವಷ್ಟೇ ಉಳಿದಿದೆ ಎಂದು ಹೇಳುತ್ತಾನೆ. ಬ್ರಾಹ್ಮಣನ ವೇಷದಲ್ಲಿ ಇದ್ದ ಕೃಷ್ಣ, ಕರ್ಣ, ನಿನ್ನ ಹಲ್ಲಿನಲ್ಲಿ ಸ್ವಲ್ಪ ಚಿನ್ನವಿದೆ, ಅದನ್ನು ನೀಡಬಲ್ಲೆಯಾ ಎಂದು ಕೇಳುತ್ತಾನೆ. ಆಗ ಕರ್ಣ ಕ್ಷಣವೂ ಯೋಚಿಸದೆ ಪಕ್ಕದಲ್ಲಿದ್ದಂತಹ ಕಲ್ಲನ್ನು ತೆಗೆದು ತನ್ನ ಹಲ್ಲನ್ನು ಹೊಡೆದುಕೊಂಡು ರಕ್ತಸಿಕ್ತವಾದ ಆ ಚಿನ್ನದ ಹಲ್ಲನ್ನು ದಾನವಾಗಿ ನೀಡುತ್ತಾನೆ. ಆದರೆ ಕೃಷ್ಣ ಅದನ್ನು ನಿರಾಕರಿಸುತ್ತಾ ಹೇಳುತ್ತಾನೆ, ಅಯ್ಯೋ, ಈ ಹಲ್ಲು ರಕ್ತದಿಂದ ಮೈಲಿಗೆ ಆಗಿದೆ, ನಾನು ಇದನ್ನು ಸ್ವೀಕರಿಸಲಾರೆ. ಆಗ ತಕ್ಷಣ ಕರ್ಣ ತನ್ನ ಧನಸ್ಸನ್ನು ಕೈಗೆತ್ತಿಕೊಂಡು ಆಕಾಶಕ್ಕೆ ಬಾಣ ಬಿಟ್ಟು ಮಳೆಯನ್ನು ತರಿಸಿ ಆ ಮಳೆ ನೀರಿನಲ್ಲಿ ಹಲ್ಲನ್ನು ತೊಳೆದು ಶುದ್ಧಗೊಳಿಸಿ ಕೃಷ್ಣನಿಗೆ ನೀಡುತ್ತಾನೆ. ಕೃಷ್ಣ ತನ್ನ ನಿಜ ರೂಪ ದರ್ಶನ ನೀಡಿ ಕಣ್ಣೀರು ಹಾಕುತ್ತಾ ಕರ್ಣನಿಗೆ ಹೇಳ್ತಾನೆ, ಕರ್ಣ, ಸಾವು ಎದುರಾಗಿದ್ದರೂ ಇಷ್ಟೊಂದು ಉದಾರತೆ ಬೇಕೆ? ನಿನಗೆ ಏನು ಹೊರಬೇಕು ಕೇಳು ಎಂದು ಹೇಳಿದಾಗ ಕೇಳಿದ್ದು ಒಂದೇ ಮಾತು, ಪ್ರಭು, ಮುಂದಿನ ಜನ್ಮದಲ್ಲೂ ನಾನು ಸೋಲುವವರ ಪರವಾಗಿಯೇ ಇದ್ದರೂ ಸಹ ದಾನ ನೀಡುವ ಗುಣ ಮಾತ್ರ ನನ್ನನ್ನು ಬಿಟ್ಟಿರದಿರಲಿ ಎಂಬ ವರವನ್ನು ಕೇಳಿ ಪಡೆಯುತ್ತಾನೆ. ಗೆದ್ದವರು ಇತಿಹಾಸ ಬರೀಬಹುದು, ಆದರೆ ಸೋತು ಜನರ ಮನಸ್ಸು ಗೆದ್ದವನೇ ನಿಜವಾದ ವೀರ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಹಿಸ್ಟರಿ ಇನ್ ಕನ್ನಡ ಪೇಜ್ ನ ಮರಿದೆ ಫಾಲೋ ಮಾಡಿ.